ಇದು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಎದ್ದು ಇವರು ಓದ್ಕೋತಾ ಇದ್ದಾರೆ. ಯಾವ ಥರ ಓದ್ಕೋತಾ ಇದ್ದಾರೆ ಸ್ವಲ್ಪ ನೋಡಿ. ಲೆತ್ತಿಕಲು ಏನೇ ನೀನು ಯಾವ ಥರ ಓದ್ಕೋತಾ ಇರೋದು? ಹಾಂ, ಅಯ್ಯಯ್ಯೋ ಅಯ್ಯಯ್ಯೋ, ಎದ್ದು ಕೂತ್ಕೋ ಫಸ್ಟು. ನೋಡಿದೆ ಆಗ್ಲಿಂದ ನೋಡಿದೆ ನಿಂದು. ಎದ ಮೇಲೆ ಫಸ್ಟು ಕೂತ್ಕೊ, ಫಟ್ಟು ಓದ್ಕೋ. ಎದ್ದವ್ರು ಫಸ್ಟು. ಕೈ ಸಪೋರ್ಟ್ ಕೊಡ್ತಾ ಇದೆಯಾ ಏನಕ್ಕೆ? ಏನು ಬೆಲ್ಲಿ ಬೆಲ್ಲಿ ಏನು ಕೇಳು? ಏನ ಏನು ಕೈ ಸಪೋರ್ಟ್ ಕೊಡ್ತೈತೆ? ಅಯ್ಯೋ ಅದಕ್ಕೆ ಗೊಂಬೆಗಳ್ನ ಇಟ್ಕೊಂಡಿದ್ಯಾ? ಹಂಗಾರೆ ಅವರೇ ತಿನ್ನಿಸ್ತಾರೆ, ಅವರೇ ಎಲ್ಲ ಮಾಡ್ಕೊಡ್ತಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸ್ಪೆಷಲ್. ಡೈಲಿ ಯಾವಾಗಲೂ ಓಟ್ಸ್ ತಿಂತೀನಲ್ವಾ, ಸೊ ಇವತ್ತು ಸ್ಪೆಷಲಾಗಿ ಡ್ರೈ ಫ್ರೂಟ್ಸು ಮತ್ತು ಆ್ಯಪಲ್ಲು ಎಲ್ಲ ಹಾಕಿ ಮಾಡಿದ್ದೀನಿ. ಯಾವುದು ಇದು? ಕೋಳಿ ಮರಿ ನಮ್ಮ ಮನೆಯಿಂದೆ. ಇನ್ನೂ ಟೈಮ್ ಇದೆ, ಅವರು ಇನ್ನೂ ಸ್ಕೂಲ್ಗೆ ಹೋಗಿಲ್ಲ, ರೆಡಿ ಆಗ್ತಾಯಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಮಾಡೋದು ಹೇಗೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಆಗಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ತುಂಬಾ ಟೇಸ್ಟಾಗಿದೆ, ಹೊಟ್ಟೆ ಫಿಲ್ ಆಗುತ್ತೆ. ಒಂದು ಬ್ರೇಕ್ಫಾಸ್ಟಿಗೆ ಸಮ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ತಾಮನೆ ಟೇಸ್ಟ್ ನೋಡು. ಡ್ರೈ ಫ್ರೂಟ್ ಕೊನೆ ಮುಂದೆ ಒಂದು ಸ್ವಲ್ಪ ಪ್ಲೀಸ್. ಒಂದು ಆ್ಯಪಲ್ ಅಷ್ಟೇ, ಒಂದು ಆ್ಯಪಲ್ ಅಷ್ಟೇ. ಟೇಸ್ಟ್ ಹೇಳು. ಹಂಗೆ ಇನ್ನೊಂದು ಸ್ಪೂನು ನೋಡಿ. ಚೆನ್ನಾಗಿದೆ ಅಂದರೆ ಇನ್ನೊಂದು 1 ಸ್ಪೂನ್ ಅಂತ ಇರ್ತಾನೆ. ಒಂದೇ, ಇದೊಂದೇ ಲಾಸ್ಟ್. ಜಾಸ್ತಿ ಫ್ರೂಟ್ಸ್ ಹಾಕಿರ್ತೀನಿ ಅಷ್ಟೇ. ಹೃದಯ ಬಾ, ನೀನು ಟೇಸ್ಟ್ ನೋಡು. ಇವಳು ಹೇಳ್ತಾಳೆ ಚೆನ್ನಾಗಿದೆ, ಇದರಲ್ಲೆಲ್ಲ ಎಕ್ಸ್ಪರ್ಟ್. ಬೇಗ ಒಂದಿಗೆ ತುಂಬ ಕೊಡ್ತಾ ಇದ್ದೀನಿ. ಈ ಕಡೆ ಬರೇ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಮತ್ತೆ ನಮ್ಗೆ ಟೈಮ್ ಆಯಿತು. ಬಾಯ್ ಬಾಯ್ ಫ್ರೆಂಡ್ಸ್. ಈಗ ಜಿಮ್ ಮುಗಿಸ್ಕೊಂಬಂದೆ. ಎಳ್ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿತಾ ಇದ್ದೀನಿ. ಬಿಸಿಲು ಅಂದರೆ ಸಮ್ಮರ್ ಸ್ಟಾರ್ಟ್ ಆಯ್ತು ಆಲ್ರೆಡಿ. ತುಂಬ ಬಿಸಿಲಿರುತ್ತೆ, ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಅವಾಗವಾಗ. ಮತ್ತು ಈ ವರ್ಕೌಟ್ ಮಾಡ್ಕೊಂಡು ಬಂದಾಗಲೂ ಕೂಡ ಈಗ ಸಪ್ಲಿಮೆಂಟ್ಸ್ ತೊಗೊಳೋರಿಗೆ ಟೆನ್ಷನ್ ಇರೋಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಈಗ ನಾರ್ಮಲಿ ಒಂದು 3-4 ಮಂತ್ಸಿಂದ ಜಿಮ್ಗೆ ಹೋಗ್ತಾ ಇರ್ತಾರೆ. ಅವರು ನಾರ್ಮಲಾಗಿ ಒಂದು ಫಿಟ್ಟಾಗಿರೋಕ್ಕೆ ಅಂತ ಹೋಗ್ತಾ ಇರ್ತಾರಲ್ವ, ಅವ್ರಿಗೆ ಇದನ್ನು ರೆಫರ್ ಮಾಡ್ತೀನಿ. ಕಲ್ಲು ಸಕ್ಕರೆ ಹಾಕ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಆಗಲಿ ಕುಡಿಬೇಡಿ. ಬೆಸ್ಟು ಅಂದರೆ ಎಳ್ನೀರಿಗೆ ನಿಂಬೆಹಣ್ಣು ಜ್ಯೂಸ್ ಹಾಕೊಂಡು ಕುಡೀರಿ, ಇಲ್ಲಾಂದರೆ ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ಬೆಸ್ಟು. ಕಾಯಿ ನಾನು ಗಂಜಿ ತೊಗೊಂಡಿದ್ದೆ, ಸೊ ಅದಕ್ಕೆ ಹಾಕೊಂಡು ಕುಡಿತಾ ಇದ್ದೀನಿ. ಟಯರ್ಡ್ ಆಗಿರೋದೆಲ್ಲ ಹೊರಟೋಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಎಷ್ಟು ಘಮ 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 ಅಂತೈತೆ ಅಂದರೆ ಸೂಪರಾಗಿ ಆಗ್ತೈತೆ. ಬುಜ್ಜು ಕೊಡೋಣ ಈಗ. ಹೇಗಿದೆ ಟೇಸ್ಟ್ ನೋಡೋಕ್ಕೆ? ಏನಿದು? ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ನಿಮ್ಗೆ ಇದ್ರದ್ದು ಒಂದು ತೋರಿಸ್ತೀನಿ ಯಾವ ಥರ ಅಂತ. ಇದು ಪೆಪ್ಪರ್ ಪೌಡ್ರು ಮತ್ತು ಉಪ್ಪು. ಇದನ್ನ ಇದ್ರ ಮೇಲೆ ಹಾಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಚಿಕ್ಕ ಸ್ಪೂನಾ? ಸಾಕು, ಇಷ್ಟು ಸಾಕು. ಟೇಸ್ಟ್ ಹೇಗಿದೆ ಅಂತ ಮಿಕ್ಸ್ ಮಾಡ್ಕೊಳ್ಬೇಕಂತ ಕೇಳು. ಮಿಕ್ಸ್ ಏನು ಬೇಡ, ಇಷ್ಟೇನೆ. ಇದು ಬ್ರೊಕೊಲಿ ಅಲ್ಲ ಹಾಕ್ತೀರಾ? ಒಂದು ಗೋಬಿ, ಒಂದು ಸೋಯಾ, ಜೊತೆಲಿ ಏಲಕ್ಕಿ ಬೇಳೆ ಬಂದೈತಿ. ಹೇಳಿ ಬೇಡ, ಓಕೆನಾ? ಬರೀ ಸೋಯಾ ಜೊತೆ ಟೇಸ್ಟ್ ನೋಡೋಣ. ಈಗ ನಾನು ನಿಂದು ಕ್ಯಾಪ್ಚರ್ ಮಾಡಿದ್ರೆ ಇವಳು ಕ್ಯಾಪ್ಚರ್ ಮಾಡಲ ಅಂತ ಕನ್ಫ್ಯೂಷನ್ ಐತೆ. ಇವಳಿಗೆ ಸೋಯಾಬೀನ್ ಅಂದರೆ ತುಂಬ ಇಷ್ಟ. ಬಿಸಿ ಇದೆ, ಅಯ್ಯೋ ಬಿದ್ದೋಯ್ತಿರು. ಹೇಗಿದೆ? ಸೂಪರ್. ನಿಂತು ಈಗ ವಿಡಿಯೋ ಖಾರ ಅಂದರೆ ನೋಡಿ, ಖಾರ ಇಲ್ಲ.
ಮತ್ತೆ ಬ್ರೊಕೊಲಿ ಟೇಸ್ಟ್ ಮಾಡಿದ್ರೆ ಖಾರ ಅನ್ಸುತ್ತೆ ಅಷ್ಟೇ. ಮಸ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಬಿದ್ದು ಹೋಯ್ತು. ಬರೀ ಸೋಯಾಬೀನ್ ಎತ್ತಕತ್ತಿದ್ದಾಳೆ. ಸೋಯಾಬೀನ್ ಕಳ್ಳಿ ಬಿಡು. ಇನ್ನು ಟೈಮ್ ಇದೆ, ಓಡೋತಾವಡಿ, ಇನ್ನೂ ಬಂದೇ ಇಲ್ಲ ಅರುಣ್. ಬಿಡು 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 ಬಿಡು. ಇವಳು ಫ್ರೆಂಡಪ್ಪ, ಇವಳು ಅಲ್ಲ, ದೊಡ್ಡವಳು ಆದ್ರೂ ಫ್ರೆಂಡು ಮಾಡ್ಕೊಂಡಿದ್ದಾಳೆ. ಹಾಂ ಬಾಯ್. ಇನ್ನು ಅವಳನ್ನ ಸ್ವಿಮ್ಮಿಂಗಿಂದ ಕರ್ಕೊಂಬಂದು ಅಡುಗೆ ಮಾಡಿ ಸ್ವಲ್ಪ ಊಟ ತಿಂದು ಫ್ರೆಶ್ ಆಗೋ ಅಷ್ಟರಲ್ಲಿ ಟೈಮೆಲ್ಲ ಆಗೋಗಿತ್ತು, ನೈಟೇ ಆಗ್ಬಿಟ್ಟಿತ್ತು. ಸೊ ಅದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮನೆಗೆ ಬಂದು ಏನು ಮಾಡಿದ್ವಿ ಅಂತ ಹೇಳೋಕ್ಕೆ ಆಗಿಲ್ಲ. ಈ ವಿಡಿಯೋ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.